ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ. ಇದು ಕೇವಲ ನಮ್ಮನ್ನೇ ಅನುಕರಿಸುವ, ನಮ್ಮ ಕೆಲಸವನ್ನ ಸುಲಭ ಮಾಡುವ ಇನ್ನೊಂದು ಟೆಕ್ನಾಲಜಿನ? ಆರ್ ಆರ್ ವಿ ಫೇಸಿಂಗ್ ಸಮಥಿಂಗ್ ಕಂಪ್ಲೀಟ್ಲಿ ನ್ಯೂ? ನಾವು ಹಿಂದೆಂದೂ ಎದುರಿಸದ ಒಂದು ಹೊಸ ತರಹದ ಬುದ್ಧಿಮತ್ತೆನ? ಪ್ರಖ್ಯಾತ ಇತಿಹಾಸಕಾರ ಯುವಾಲ್ ನೋವಾ ಹರಾರಿ ಅವರ ಪ್ರಕಾರ ನಾವು ಎಐ ಬಗ್ಗೆ ಇಟ್ಕೊಂಡಿರೋ ಕಲ್ಪನೆಯೇ ಸಂಪೂರ್ಣವಾಗಿ ತಪ್ಪು. ಬನ್ನಿ, ಅವರ ಈ ವಾದವನ್ನ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಹೆರಾರಿಯವರ ವಾದದ ಕೇಂದ್ರಬಿಂದು ಇಲ್ಲಿದೆ. ಎಐ ಇಸ್ ನಾಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಟ್ ಈಸ್ ಏಲಿಯನ್ ಇಂಟೆಲಿಜೆನ್ಸ್. ನೋಡಿ, ಇಲ್ಲಿ ಏಲಿಯನ್ ಅಂದ್ರೆ ಅದು ಬೇರೆ ಗ್ರಹದಿಂದ ಸ್ಪೇಸ್‌ಶಿಪ್‌ನಲ್ಲಿ ಬಂದಿದೆ ಅಂತಲ್ಲ. ಬದಲಿಗೆ ಅದರ ಯೋಚನಾ ಕ್ರಮ, ಅದರ ಆಂತರಿಕ ತರ್ಕ, ಅದು ನಮ್ಮ ಮಾನವ ಬುದ್ಧಿಶಕ್ತಿಗಿಂತ ಮೂಲಭೂತವಾಗಿಯೇ ಬೇರೆ. ಆ ಅರ್ಥದಲ್ಲಿ ಅದು ನಮಗೆ ಸಂಪೂರ್ಣವಾಗಿ ಅಪರಿಚಿತ, ಅಂದ್ರೆ ಆನ್ ಏಲಿಯನ್ ಇಂಟೆಲಿಜೆನ್ಸ್. ಸರಿ, ಹಾಗಾದರೆ ಈ ಏಲಿಯನ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ ಕೈಲಿರೋ ಒಂದು ಸುತ್ತಿಗೆ ಅಥವಾ ಒಂದು ಕಾಫಿ ಮೇಕರ್ ತರಾನಾ? ಎಷ್ಟೋ ಜನ ಹೀಗೆ ಅನ್ಕೋತಾರೆ. ಬಟ್ ಎಐ ಇಸನ್ ಜಸ್ಟ್ ಎ ಟೂಲ್, ಅದು ಅದಕ್ಕಿಂತ ಹೆಚ್ಚಿನದು. ಇದೊಂದು ದೊಡ್ಡ ಬದಲಾವಣೆ, ಒಂದು ಸಾಮಾನ್ಯ ಉಪಕರಣದಿಂದ ಸ್ವಂತಿಕೆ ಅಥವಾ ಏಜೆನ್ಸಿ ಇರೋ ಒಂದರ ಕಡೆಗೆ. ಅದು ಹೇಗೆ ಅಂತ ನೋಡೋಣ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದನ್ನ ನೋಡಿ. ಮೊದಲು ಎ ಟೂಲ್, ಒಂದು ಸುತ್ತಿಗೆ. ಎಲ್ಲಿ ಹೊಡಿಬೇಕು ಅಂತ ಮನುಷ್ಯ ಹೇಳಿದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ, ಅದಕ್ಕೆ ಸ್ವಂತ ಬುದ್ಧಿ ಇಲ್ಲ. ನೆಕ್ಸ್ಟ್ ಆಟೋಮೇಷನ್, ಒಂದು ಎಸ್ಪ್ರೆಸ್ಸೋ ಮಷೀನ್. ಅದು ಆಟೋಮ್ಯಾಟಿಕ್, ಆದ್ರೆ ನಾವು ಕೊಟ್ಟಿರೋ ಒಂದೇ ಒಂದು ಕೆಲಸವನ್ನಷ್ಟೇ ಅದು ಮಾಡುತ್ತೆ. ಬಟ್ ದ ಫೈನಲ್ ಸ್ಟೆಪ್, ಏಜೆನ್ಸಿ, ಇಸ್ ವೆರ್ ಎವ್ರಿಥಿಂಗ್ ಚೇಂಜಸ್. ಎಐ ಪ್ಯಾಟರ್ನ್ಗಳನ್ನ ಕಲಿಬಲ್ಲದು, ನಮ್ಮ ಮುಂದಿನ ಅಗತ್ಯಗಳನ್ನ ಊಹಿಸಬಲ್ಲದು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತನ್ನದೇ ಆದ ನಿರ್ಧಾರಗಳನ್ನ ತಗೋಬಲ್ಲದು. ಹಾಗಾದ್ರೆ ಈ ಏಜೆನ್ಸಿ ಅಥವಾ ಸ್ವಾಯತ್ಯತೆ ಅಂದ್ರೆ ಏನು? ದಿ ಎಬಿಲಿಟಿ ಟು ಮೇಕ್ ಇಂಡಿಪೆಂಡೆಂಟ್ ಡಿಸಿಷನ್ಸ್ ಆ್ಯಂಡ್ ಟೇಕ್ ಆಕ್ಷನ್ಸ್ ಟು ಅಚೀವ್ ಗೋಲ್ಸ್. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಕೇವಲ ನಾವು ಹೇಳಿದ ಮಾತನ್ನ ಕೇಳೋ ಮಷೀನ್ ಅಲ್ಲ. ಇದು ತನ್ನ ಗುರಿಗಳನ್ನ ತಲುಪೋಕೆ ತಾನೇ ಹೊಸ ದಾರಿಗಳನ್ನ ಕಂಡುಹಿಡಿದು ಸ್ವತಂತ್ರವಾಗಿ ಕೆಲಸ ಮಾಡೋ ಒಂದು ಶಕ್ತಿ. 2016ರಲ್ಲಿ ಈ ಏಲಿಯನ್ ಬುದ್ಧಿಮತ್ತೆ ಮೊದಲ ಬಾರಿಗೆ ಜಗತ್ತಿಗೆ ತನ್ನ ನಿಜವಾದ ಶಕ್ತಿಯನ್ನ ತೋರಿಸ್ತು. ಗೂಗಲ್ನ ಡೀಪ್ ಮೈಂಡ್ ಡೆವಲಪ್ ಮಾಡಿದ ಆಲ್ಫಾಗೋ ಅನ್ನೋ ಎಐ, ಗೋ ಅನ್ನೋ ತುಂಬಾನೇ ಕಾಂಪ್ಲೆಕ್ಸ್ ಆದ ಒಂದು ಆಟದಲ್ಲಿ ವರ್ಲ್ಡ್ ಚಾಂಪಿಯನ್ ಲೀ ಸೆಡೋಲ್ ಅವರನ್ನ ಸೋಲ್ಸಿಬಿಡ್ತು. ಇದು ಕೇವಲ ಒಂದು ಗೇಮ್ನಲ್ಲಿ ಗೆದ್ದಿದ್ದಲ್ಲ, ಇಟ್ ವಾಸ್ ಸಮಥಿಂಗ್ ಮಚ್ ಮೋರ್ ಪ್ರೊಫೌಂಡ್. ಆಲ್ಫಾಗೋ ಗೆದ್ದಿದ್ದು ದೊಡ್ಡ ವಿಷಯ ಅಲ್ಲ, ಅದು ಹೇಗೆ ಗೆಲ್ತು ಅನ್ನೋದೇ ಎಲ್ಲರನ್ನೂ ಶಾಕ್ ಮಾಡಿದ್ದು. ಇಟ್ ಯೂಸ್ಡ್ ಮೂವ್ಸ್ ನೆವರ್ ಸೀನ್ ಬಿಫೋರ್ ಇನ್ ಥೌಸಂಡ್ಸ್ ಆಫ್ ಇಯರ್ಸ್ ಆಫ್ ಹ್ಯೂಮನ್ ಪ್ಲೇ. ಸಾವಿರಾರು ವರ್ಷಗಳಿಂದ ಮನುಷ್ಯರು ಆಡ್ತಾ ಬಂದಿದ್ದ ಆಟದಲ್ಲಿ ಯಾರೂ ಊಹಿಸದಂತಹ ನಡೆಗಳನ್ನ ಅದು ಬಳಸಿತು. ಇದನ್ನೇ ಇಮರ್ಜೆಂಟ್ ಬಿಹೇವಿಯರ್ ಅಂತ ಕರೆಯೋದು. ಅಂದ್ರೆ ಅದಕ್ಕೆ ಕೇವಲ ಆಟದ ರೂಲ್ಸ್ ಹೇಳ್ಕೊಟ್ಟಿದ್ರು, ಆದ್ರೆ ಆಟವನ್ನ ಹೇಗೆ ಗೆಲ್ಬೇಕು ಅನ್ನೋದನ್ನ ಅದು ತಾನಾಗೆಯೇ ಒಂದು ಹೊಸ ರೀತಿಯಲ್ಲಿ ಕಂಡಿಡಿತು. ಈವನ್ ಇಟ್ಸ್ ಕ್ರಿಯೇಟರ್ಸ್ ಕುಡಂಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಇಟ್ ಸ್ಟ್ರಾಟಜಿ. ಅದು ನಮ್ಮ ತರ ಯೋಚನೆ ಮಾಡ್ತಿರ್ಲಿಲ್ಲ. ಇಟ್ ವಾಸ್ ಥಿಂಕಿಂಗ್ ಲೈಕ್ ಎನ್ ಏಲಿಯನ್. ಸರಿ, ಇದೆಲ್ಲ ಒಂದು ಬೋರ್ಡ್ ಗೇಮ್ನಲ್ಲಿ ಆಯ್ತು, ಅದರಿಂದ ನಮ್ಗೇನು ಅಂತ ಅನ್ಕೋಬೇಡಿ. ಆ ಏಲಿಯನ್ ಥಿಂಕಿಂಗ್ ಈಗಾಗಲೇ ನಮ್ಮ ಫೋನ್ಗಳ ಒಳಗಡೆ ಕೂತು ನಮ್ಮ ದಿನನಿತ್ಯದ ಜೀವನವನ್ನ ನಿಯಂತ್ರಿಸ್ತಿದೆ. ಅದನ್ನೇ ನಾವು ದಿ ಆಲ್ಗರಿದಮ್ಸ್ ಹಿಡನ್ ಕಂಟ್ರೋಲ್ ಅಂತ ಕರಿಬಹುದು. ಒಂದು ಪ್ರಶ್ನೆ, ವೈ ಇಸ್ ಇಟ್ ಸೋ ಹಾರ್ಡ್ ಟು ಸ್ಟಾಪ್ ಸ್ಕ್ರೋಲಿಂಗ್? ನಮ್ಮ ಫೋನಲ್ಲಿ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇರೋದನ್ನ ನಿಲ್ಸೋಕೆ ಯಾಕೆಷ್ಟು ಕಷ್ಟ ಆಗತ್ತೆ? ಗಂಟೆಗಟ್ಲೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದು ಹೋಗ್ತೀವಲ್ಲ, ಯಾಕೆ? ಇದರ ಹಿಂದೆ ಇರೋದೇ ಆ ಎಐಯ ಏಜೆನ್ಸಿ. ಇಲ್ನೋಡಿ, ಸಮಸ್ಯೆ ಇರೋದೇ ಇಲ್ಲಿ. ಎಐ's ಗೋಲ್ ಆ್ಯಂಡ್ ಹ್ಯೂಮನ್ ನೀಡ್ ಇವೆರಡೂ ಒಂದೇ ಅಲ್ಲ. ಸೋಷಿಯಲ್ ಮೀಡಿಯಾ ಅಲ್ಗಾರಿಥಮ್ಗಳ ಒಂದೇ ಗುರಿ, ನಿಮ್ಮನ್ನ ಸ್ಕ್ರೀನ್ಗೆ ಅಂಟಿಸಿಡೋದು. ಅದಕ್ಕೆ ನಮ್ಮ ಮಾನಸಿಕ ಆರೋಗ್ಯ, ನಮ್ಮ ನೈತಿಕತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಯಾವ ಚಿಂತೆಯೂ ಇಲ್ಲ. ಅದು ತನ್ನ ಗುರಿಯನ್ನ ಸಾಧಿಸೋಕೆ ನಮ್ಮ ಮೆದುಳಿನ ದೌರ್ಬಲ್ಯಗಳನ್ನೇ ಬಳಸ್ಕೊಳ್ಳುತ್ತೆ. ಇದರ ಪರಿಣಾಮ ಒಂದು ವಿಪರ್ಯಾಸ ಅಂದ್ರೆ ನಾವು ಮಾಹಿತಿ ಯುಗದಲ್ಲಿ ಜೀವಿಸ್ತಾ ಇದೀವಿ, ಆದರೆ ಮೋರ್ ಇನ್ಫಾರ್ಮೇಷನ್ ಡಸ್ ನಾಟ್ ಈಕ್ವಲ್ ಮೋರ್ ವಿಸ್ಡಮ್. ನಮಗೆ ಸಿಕ್ಕಾಪಟ್ಟೆ ಮಾಹಿತಿ ಸಿಕ್ತಿದೆ ನಿಜ, ಅದೇ ಆಳವಾಗಿ ಯೋಚನೆ ಮಾಡೋ, ಜ್ಞಾನವನ್ನ ಸಂಪಾದಿಸುವ ನಮ್ಮ ಸಾಮರ್ಥ್ಯವನ್ನೇ ಈ ಎಐ ಡ್ರಿವೆನ್ ಕಂಟೆಂಟ್ ಕಡಿಮೆ ಮಾಡ್ತಾ ಇದೆ. ಇದು ಬರೀ ನಮ್ಮ ಗಮನವನ್ನ ಹ್ಯಾಕ್ ಮಾಡೋ ವಿಷಯ ಅಷ್ಟೇ ಅಲ್ಲ. ಹರಾರಿ ಅವರ ಪ್ರಕಾರ ಭವಿಷ್ಯದಲ್ಲಿ ಎಐ ನಮ್ಮ ಸಮಾಜದ 2 ಅಡಿಪಾಯಗಳನ್ನೇ ಹ್ಯಾಕ್ ಮಾಡಬಹುದು. ಅ ಫ್ಯೂಚರ್ ವೆರ್ ಎಐ ಕುಡ್ ಬಿ ಹ್ಯಾಕಿಂಗ್ ಅವರ್ ಬಿಲೀಫ್ ಆ್ಯಂಡ್ ಮನಿ. ಇದು ನಿಜಕ್ಕೂ ಗಂಭೀರವಾದ ವಿಷಯ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ವಾಟ್ ಹ್ಯಾಪನ್ಸ್ ವೆನ್ ಅನ್ ಏಲಿಯನ್ ಮೈಂಡ್ ರೀಡ್ಸ್ ಆರ್ ಮೋಸ್ಟ್ ಸೀಕ್ರೆಟ್ ಟೆಕ್ಸ್ಟ್ಸ್? ಶತಮಾನಗಳಿಂದ ಮಾನವ ಪಂಡಿತರು, ಪುರೋಹಿತರು ಮಾತ್ರ ಅರ್ಥೈಸುತ್ತಿದ್ದ ನಮ್ಮೆಲ್ಲ ಪವಿತ್ರ ಗ್ರಂಥಗಳನ್ನ ಒಂದು ಎಐ ಓದೋಕೆ ಶುರು ಮಾಡಿದ್ರೆ ಏನಾಗ್ಬೋದು?
ಒಂದು ಎಐ ಬೈಬಲ್, ಕುರಾನ್, ಭಗವದ್ಗೀತೆ ಹೀಗೆ ಜಗತ್ತಿನ ಪ್ರತಿಯೊಂದು ಧರ್ಮಗ್ರಂಥವನ್ನೂ ಓದಿ ಅದರ ಎಲ್ಲ ವ್ಯಾಖ್ಯಾನಗಳನ್ನೂ ಅರ್ಥ ಮಾಡ್ಕೊಳ್ಬಲ್ಲದು. ಇಟ್ ಕ್ಯಾನ್ ಐಡೆಂಟಿಫೈ ಪ್ಯಾಟರ್ನ್ಸ್ ಟು ಮ್ಯಾನಿಪ್ಯುಲೇಟ್ ಹ್ಯೂಮನ್ ಬಿಲೀಫ್. ಅದಕ್ಕೆ ನಮ್ಮ ಥರದ ಪೂರ್ವಾಗ್ರಹಗಳಿರ್ಲಾ ನಿಜ. ಬಟ್ ಇಟ್ ಆಲ್ಸೋ ಲ್ಯಾಕ್ಸ್ ಹ್ಯೂಮನ್ ವ್ಯಾಲ್ಯೂಸ್. ಅದಕ್ಕೆ ಕರುಣೆ, ಪ್ರೀತಿ, ನೈತಿಕತೆ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಅದು ಕೇವಲ ಡೇಟಾ ನೋಡಿ ಜನರನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಿಸೋ ಒಂದು ಹೊಸ ಆಪ್ಟಿಮೈಸ್ಡ್ ಧರ್ಮವನ್ನೇ ಸೃಷ್ಟಿ ಮಾಡಬಹುದು. ಧರ್ಮ ಆಯ್ತು, ಈಗ ದುಡ್ಡಿನ ವಿಷಯಕ್ಕೆ ಬರೋಣ. ಕ್ಯಾನ್ ಅ ಕಂಪನಿ ರನ್ ವಿತೌಟ್ ಅ ಸಿಂಗಲ್ ಹ್ಯೂಮನ್ ಇನ್ ಚಾರ್ಜ್? ಅಂದ್ರೆ ಒಬ್ಬ ಮನುಷ್ಯನೂ ಇಲ್ದೆ ಕೇವಲ ಎಐ ಒಂದು ಕಂಪನಿಯನ್ನ ನಡೆಸಕ್ಕೆ ಸಾಧ್ಯನಾ? ಹೌದು, ಕಲ್ಪನೆ ಮಾಡ್ಕೊಳ್ಳಿ. ಯಾವುದೇ ಸಿಇಒ, ಯಾವುದೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಲ್ದೆ ಕೇವಲ ಎಐನೇ ಒಂದು ಕಾನೂನುಬದ್ಧ ಸಂಸ್ಥೆಯನ್ನ ನಡೆಸಬಹುದು. ಅದು ಮಾರುಕಟ್ಟೆಯನ್ನ ಕ್ಷಣಾರ್ಧದಲ್ಲಿ ವಿಶ್ಲೇಷಿಸಿ ಮಾನವನಿಗೆ ಅಸಾಧ್ಯವಾದ ವೇಗದಲ್ಲಿ ನಿರ್ಧಾರಗಳನ್ನ ತಗೋಬಹುದು. ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿರೋ ಸಣ್ಣಪುಟ್ಟ ಲೋಪಗಳನ್ನ ಬಳಸ್ಕೊಂಡು ಇಡೀ ಸಿಸ್ಟಮ್ ಅನ್ನೇ ಹ್ಯಾಕ್ ಮಾಡಬಹುದು. ಹಾಗಾದ್ರೆ ಇದೆಲ್ಲ ಕೇಯಿದ ಮೇಲೆ ನಮ್ಮ ದಾರಿ ಯಾವುದು? ಈ ಏಲಿಯನ್ ಇಂಟೆಲಿಜೆನ್ಸ್ ಸವಾಲಿಗೆ ನಮ್ಮ ಉತ್ತರ ಏನು? ಪರಿಹಾರ ಶುರುವಾಗೋದೇ ನಮ್ಮಿಂದ, ಬೈ ರೀಕ್ಲೇಮಿಂಗ್ ದ ಹ್ಯೂಮನ್ ಮೈಂಡ್. ನಮ್ಮ ಮನಸ್ಸನ್ನ ನಾವು ಮರಳಿ ಪಡೆಯೋದ್ರಿಂದ. ಸಮಸ್ಯೆ ಏನಂದ್ರೆ ಇವತ್ತಿನ ಎಐ ಡೆವಲಪ್ಮೆಂಟ್ ಒಂದು ಶಸ್ತ್ರಾಸ್ತ್ರ ಸ್ಪರ್ಧೆಯಾಗಿದೆ. ಇಟ್ಸ್ ಎ ಜಿಯೋಪೊಲಿಟಿಕಲ್ ಆರ್ಮ್ಸ್ ರೇಸ್. ಬೇರೆ ದೇಶಗಳು, ಬೇರೆ ಕಂಪನಿಗಳು ಮುಂದೆ ಹೋಗ್ಬಿಡ್ತಾರೆ ಅನ್ನೋ ಭಯದಲ್ಲಿ ಎಲ್ಲರೂ ಓಡ್ತಾ ಇದ್ದಾರೆಯೇ ಹೊರತು ಇದರ ಸುರಕ್ಷತೆಯ ಬಗ್ಗೆ ಯಾರಿಗೂ ಗಂಭೀರವಾದ ಚಿಂತನೆ ಇಲ್ಲ. ಹಾಗಾದ್ರೆ ನಾನು ವೈಯಕ್ತಿಕವಾಗಿ ಏನ್ ಮಾಡಬಹುದು? ಮೊದಲ ಹೆಜ್ಜೆ ನಮ್ಮ ಗಮನವನ್ನ ನಮ್ಮ ಹಿಡಿತಕ್ಕೆ ತಗೋಬೇಕು. ರೀಲ್ಸು, ಶಾರ್ಟ್ಸು ಈ ತರಹದ ಕಂಟೆಂಟ್ ನಮ್ಮ ಏಕಾಗ್ರತೆಯನ್ನ ಹಾಳ್ಮಾಡುತ್ತೆ. ಅದನ್ನ ಕಡಿಮೆ ಮಾಡಿ ಆಳವಾದ ಚಿಂತನೆಗೆ, ಪುಸ್ತಕಗಳನ್ನ ಓದೋದಕ್ಕೆ, ಸುಮ್ನೆ ಕೂತು ಯೋಚನೆ ಮಾಡೋದಕ್ಕೆ ಸಮಯ ಕೊಡಬೇಕು. ಎಐ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ಅದರ ಪ್ರಭಾವದ ಬಗ್ಗೆ ಎಚ್ಚರದಿಂದ ಇರಬೇಕು. ಕೊನೆಯದಾಗಿ ಹರಾರಿಯವರ ಈ ಒಂದು ಮಾತಿನೊಂದಿಗೆ ಮುಗಿಸೋಣ. The greatest danger is not that AI will think like us, it's that we will stop thinking for ourselves. ನಿಜವಾದ ಅಪಾಯ AI ನಮ್ಮ ತರ ಯೋಚನೆ ಮಾಡೋದ್ರಲ್ಲಿಲ್ಲ. ನಿಜವಾದ ಅಪಾಯ ಇರೋದು ನಾವು ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡೋದನ್ನೇ ನಿಲ್ಲಿಸೋದ್ರಲ್ಲಿ. ಇದು ನಾವೆಲ್ಲರೂ ತುಂಬಾನೇ ಗಂಭೀರವಾಗಿ ಪರಿಗಣಿಸಬೇಕಾದ ಒಂದು ಎಚ್ಚರಿಕೆ.